ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯ ಮೌಲ್ಯಗಳ ಬಲವರ್ಧನೆಗೆ ಬಸವಣ್ಣ ಅವರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಸವ ಜಯಂತಿ ಅಂಗವಾಗಿ ಆಯೋಜಿಸಲಾದ ಮೆರವಣಿಗೆಯಲ್ಲಿ ಮೊದಲು ಪೂಜೆ ಸಲ್ಲಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್, ಶಾಸಕ ಎಚ್.ಬಿ. ಸ್ವರೂಪ್ ಹಾಗೂ ಜಿಲ್ಲಾಧಿಕಾರಿಗಳಾದ ಕೆ.ಎಸ್. ಲತಾಕುಮಾರಿ ಇವರು ಸಮಾಜದವರೊಂದಿಗೆ ರಥ ಎಳೆದು ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಸಂಸದರು, ಬಸವಣ್ಣನವರು ಸಾರಿದ ಕಾಯಕವೇ ಕೈಲಾಸ ಮತ್ತು ದಾಸೋಹ ಎಂಬ ತತ್ವಗಳು ಸಮಾಜದಲ್ಲಿ ಸಮಾನತೆ ಹಾಗೂ ಪರಸ್ಪರ ಸಹಕಾರದ ಮೌಲ್ಯಗಳನ್ನು ಬಲಪಡಿಸುತ್ತವೆ ಎಂದು ಹೇಳಿದರು. ಸ್ವಲ್ಪ ಹಿಂದೆ ಬನ್ನಿ, ಎಳಿತಾರೆ ಸ್ವಲ್ಪ ಹಿಂದೆ ಎಲ್ಲರೂ ದೇವಸ್ಥಾನ ಮಂಟಪ ಪಕ್ಕ ಬನ್ನಿ. ವತಿಯಿಂದ ಹಾಗೂ ಎಲ್ಲ ಸಮಾಜದವರು ಸೇರಿ ಇವತ್ತೊಂದು ಅರ್ಥಪೂರ್ಣವಾಗಿ ನಾವು ಬಸವಣ್ಣನವರ ಜಯಂತಿಯನ್ನು ಆಚರಿಸಿದ್ವಿ. ನಮ್ಮ ಬಸವಣ್ಣನವರ ದೇವಸ್ಥಾನದಿಂದ ಇವತ್ತು ಶುರು ಮಾಡಿ ಕಲಾಭವನದವರೆಗೂ ಒಂದು ಅದ್ದೂರಿ ಅಂತ ಕಾರ್ಯಕ್ರಮವನ್ನು ಮಾಡಿದ್ವಿ. ಬಸವಣ್ಣನವರ ಆದರ್ಶ ತತ್ವ ಸಿದ್ಧಾಂತವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. 12ನೇ ಶತಮಾನದಲ್ಲಿ ಏನು ಜಾತಿ ಭೇದ ಇದನ್ನೆಲ್ಲ ಬಿಟ್ಟು ನಿಂತು ಅವರು ನಮಗೆ ಸಂದೇಶವನ್ನು ಸಾರಿದ್ದಾರೆ. ಅನುಭವ ಮಂಟಪ ಅನ್ನೋದು ಇಡೀ ದೇಶಕ್ಕೆ ಪ್ರಪ್ರಥಮವಾದಂತಹ ಒಂದು ಪ್ರಜಾಪ್ರಭುತ್ವ ಇರುವಂತಹ ಒಂದು ಸಂಸತ್ ಅಂತಲೇ ನಾನು ಹೇಳೋಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಇವತ್ತು ಅವರ ತತ್ವ ಸಿದ್ಧಾಂತನ ಸಾಗುವಂಥ ಕೆಲಸವನ್ನು ಮಾಡಬೇಕು. ಈಗಿನ ರಾಜಕೀಯ ಬೆಳವಣಿಗೆಗಳು, ಈಗಿನ ರಾಜಕೀಯ ಸ್ಥಿತಿಗತಿಗಳನ್ನು ನೋಡಿದ್ರೆ ನಾವು ರಾಜಕಾರಣಿಗಳಾದಂಥವ್ರು, ಜನಪ್ರತಿನಿಧಿಗಳಾದಂಥವ್ರು ನಾವು ಬಸವಣ್ಣನವರ ಅನ್ಯಾಯ ಆಗಬೇಕು. ಬಸವಣ್ಣನವರ ಆಗುವಂಥ ದಾರಿಯಲ್ಲಿ ನಾವು ಸಾಗುವಂಥ ಕೆಲಸವನ್ನು ನಾವು ರಾಜಕಾರಣಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಮತ್ತು ಹೆಚ್ಚಿನ ಯುವಕರು ಅವರು ಬಸವಣ್ಣನವರ ಆದರ್ಶವನ್ನು ಪಾಲನೆ ಮಾಡಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ಎಲ್ಲರ ಆಸೆ ಒಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಐತಿಹಾಸಿಕ ಬಸವಣ್ಣನವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ಸುಮಾರು ದಿನದಿಂದ ಒಂದು ಬೇಡಿಕೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಗೌರವಾನ್ವಿತ ಶಾಸಕರೆಲ್ಲ ಸೇರಿ ಎಲ್ಲಿ ನಾವು ಒಂದು ಜಾಗವನ್ನು ಗುರುತಿಸಿ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಬಸವಣ್ಣನವರ ತತ್ವ ಸಿದ್ಧಾಂತ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ನಮ್ಮ ಗುರಿ ಹಾಗೂ ಅದನ್ನು ನಮ್ಮೆಲ್ಲರ ಒಂದು ಶ್ರದ್ಧೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೌಲ್ಟ್ರಿ ಮುಂಭಾಗ ಎಲ್ಲ ವೀರಶೈವ ಲಿಂಗಾಯತರ ಒಂದು ಸಮುದಾಯ ಮತ್ತೆಲ್ಲ ಸಾರ್ವಜನಿಕರು ಸೇರಿ ಇವತ್ತು ಭಾಳ ಅದ್ದೂರಿಯಿಂದ ಮೆರವಣಿಗೆ ಮುಖಾಂತರ ಕಲಾಭವನ ಮೆರವಣಿಗೆ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಏನು ತತ್ವ ಸಿದ್ಧಾಂತವನ್ನು, ಧರ್ಮದ ಒಂದು ವಿಚಾರವನ್ನು ಪ್ರಪಂಚಾದ್ಯಂತ ಲೋಕದಾದ್ಯಂತ ಏನು ಪ್ರಸಾರ ಮಾಡಿದರೆ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲವೊಂದು ಕಡೆ ಹೋರಾಟದ ಕಿಚ್ಚಿನಲ್ಲಿ ಅವರು ಮಾಡಿದಂಥ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಕೂಡ ನೆರವೇರಿಸ್ಕೊಂಡು ಬರಬೇಕು. ಅನಕ್ಷರತೆ ಮತ್ತು ಏನು ಮಾನವೀಯತೆ ಅಂತ ನಮಗೆಲ್ಲ ತಿಳಿಸ್ಕೊಟ್ಟಿರೋಂಥ ನಮ್ಮ ಏನು ಬಸವಣ್ಣವರ ತತ್ವ ಸಿದ್ಧಾಂತ ನಾವೆಲ್ಲ ಕೂಡ ಮುಂದುವರಿಸ್ಕೊಂಡು ಅಂತ ಹೇಳಿ ಒಂದು ಬಸವಣ್ಣ ಜಯಂತ್ಯೋತ್ಸವ ಶುಭ ಸಂದರ್ಭದಂದು ನಾನು ಕೂಡ ಎಲ್ಲ ಒಂದು ಸಂದರ್ಭದಲ್ಲಿ ನಾಡಿನ ಜನತೆಗೆ ಬಸವಣ್ಣ ಜಯಂತಿಯ ಶುಭಾಶಯನ ಕೊಡ್ತಾ ಮುಂದಿನ ದಿನಗಳಲ್ಲಿ ನಾವು ಮತ್ತು ನಮ್ಮ DC ಮೇಡಮ್ ಇರ್ಬೋದು, ಲೋಕಸಭೆ ಸದಸ್ಯರು ಎಲ್ಲ ಕೂಡ ಸೇರಿ ಇನ್ನು ಲಂಡನ್ನಲ್ಲಿ ನಮ್ಮ ದೇಶವನ್ನು ಆಳಿದಂಥ ನಮ್ಮ ಬ್ರಿಟಿಷರು ಲಂಡನ್ನಲ್ಲೇ ಇವತ್ತು ಒಂದು ಪುತ್ಥಳಿನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಮುಂದಿನ ಒಂದು ಇದನ್ನ ವರ್ಷದಲ್ಲಿ ಖಂಡಿತವಾಗ್ಲೂ ಒಂದು ಈಗಾಗಲೇ ಸಂತಪೇಟೆ ಒಂದು ಸರ್ಕಲ್ನಲ್ಲಿ ಈಗಾಗಲೇ ಬಸವಣ್ಣ ವೃತ್ತ ಅಂತ ಮಾಡೋಕ್ಕೆ ಆಗಲೇ ನಾಮಕರಣ ಮಾಡಲಿಕ್ಕೆ DC ಅವರು ಕೂಡ ಆಚರಣೆ ಮಾಡಿದ್ದಾರೆ. ಶೀಘ್ರದಲ್ಲೇ ಮುಂದಿನ ವರ್ಷ ಅಲ್ಲಿ ಪುತ್ಥಳಿಯನ್ನು ಮಾಡೋ ಮುಖಾಂತರ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನು ಹಾಸನ ಜಿಲ್ಲೆಯನ್ನು ಸಾಧಿಸ್ತೀವಿ ಸಂತ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ.